ಇವಾಗಂತೂ ಡೈಲಿ ಮಳೆ ಬರ್ತಾ ಇದೆ. ಮೇಲೆ ಬಟ್ಟೆ ಹಾರಾಕಿದ್ರೆ ಒಂದೊಂದ್ಸಲ ತಗೊಂಡ್ ಬರಕ್ಕೆ ಆಗಲ್ಲ. ಮಳೆಲೆಲ್ಲ ನೆಂದೇ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಮಕ್ಳು ಇಬ್ರು ಆಟ ಆಡ್ತಿರ್ತಾರಲ್ಲ, ಅವು ಎಲ್ಲಿ ಬಿದ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಒಂದೊಂದ್ಸಲ ಸುಮ್ನೆನೆ ಆಗ್ಬಿಡ್ತೀನಿ. ಸರಿ ಅಂತ ಅಂದ್ಬಿಟ್ಟು ಇವತ್ತು ಬೇಗ ಹೋಗಿ ತಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇಬ್ರು ಕೆಳಗಡೆ ಆಟ ಆಡ್ತಿದ್ರು. ಅಷ್ಟ್ರಲ್ಲಿ ಆಲೆ ಚಿಕ್ಕವನು ಒಳಗೆ ಶುರು ಮಾಡ್ಬಿಟ್ಟಿದ್ದ. ಸರಿ ಅಂತ ಅಂದ್ಬಿಟ್ಟು ಅವನು ಎತ್ಕೊಂಡು ತಗೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋದೆ. ಬಟ್ ತುಂಬಾನೇ ಕಷ್ಟ ಅವನು ಎತ್ಕೊಂಡು ಬಟ್ಟೆ ತರೋದು. ಅಷ್ಟ್ರಲ್ಲಿ ಆಲ್ರೆಡಿ ಮಳೆ ಬಂದೇ ಬಿಟ್ಟಿತ್ತು. ಆ ಗಿಡಗಳೆಲ್ಲ ಮಳೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಂಗೊಂಥರ ಖುಷಿ ಇದು ಗಿಡಗಳು. ನಂಗೊಂಥರ ಅಟ್ಯಾಚ್ಮೆಂಟು ಈ ಗಿಡಗಳಲ್ಲಿ. ಹಂಗಾಗಿ ತುಂಬಾನೇ ಖುಷಿ ಆಗುತ್ತೆ. ಈ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಅದು ಎಲೆ ಮೇಲೆಲ್ಲ ನೀರು ಎಷ್ಟು ಚೆನ್ನಾಗಿ ಕೂತಿತ್ತು. ಇನ್ನು ದೀಪು ಅವರು ಮನೆ ಚೇಂಜ್ ಮಾಡಿದ್ರು. ಆ ಮನೆ ನೋಡಿರಲಿಲ್ಲ. ಬಾ ಅಂತ ಕರೀತಾ ಇದ್ದಲ್ಲ ಅಂತ ಅಂದ್ಬಿಟ್ಟು ನಾನು ಗೀತಕ್ಕ ಇಬ್ಬರು ಹೋಗಿದ್ವಿ. ಅವ್ರ ಮನೆ ಪಕ್ಕನೇ ಮಾವಿನ ಮರ ಇದೆ. ತುಂಬಾನೇ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿತ್ತು ಅಲ್ಲಿ. ಅದನ್ನ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ಬಂದೆ. ಯಾಕಂದರೆ ಅವಾಗ ತಾನೇ ಮಳೆ ಬಿದ್ದಿತ್ತು. ಮರಗಳಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಈ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ತುಂಬಾ ಇಷ್ಟ ಆಯಿತು ನನಗೆ. ಇನ್ನು ಊರಿಗೆ ಹೋಗ್ಬೇಕಲ್ವಾ, ಕೆಲವೊಂದು ಐಟಮ್ಸ್ನ ತೊಗೊಂಡು ಹೋಗೋಣ. ನಾನು ಎಷ್ಟೇ ನೆನ್ಪು ಮಾಡ್ಕೊಂಡು ತೊಗೊಂಡೋದ್ರೂ ಮರ್ತೋಗ್ಬಿಡ್ತೀನಿ. ಹಂಗಾಗಿ ಫಸ್ಟೇ ಎಲ್ಲ ಎತ್ತಿಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಕೊತಾ ಇದ್ದೆ. ಈ ರಿಬ್ಬನ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಗೊತ್ತಾ, ಹಾಕೊಂಡ್ರೆ ಅಷ್ಟು ಚೆನ್ನಾಗಿದೆ. ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ. ಇನ್ನು ನನ್ನ ಸೈಜ್ ಬಳೆ ಸಿಗಲ್ಲ. ಸರಿ ಫಸ್ಟೇ ಎತ್ತಿಕೊಂಬಿಟ್ಟಿದ್ದೀನಿ. ಮರ್ತೋಗ್ಬಿಡ್ತೀನಿ ಕೆಲವೊಂದು ಸಲ, ಅಲ್ಲಿ ಸಿಗಲ್ಲ. ಮರ್ತೋಗ್ಬಿಟ್ಟು ಹೋದಾಗ. ಹಂಗಾಗಿ ಬಳೆನ ಫಸ್ಟೇ ಎತ್ತಿಕೊಂಡೆ. ಚಿಕ್ಕ ಬಾಕ್ಸಲ್ಲಿ ತೊಗೊಂಡಿದ್ದೀನಿ. ಯಾಕಂದರೆ ನನ್ನ ಮಕ್ಕಳು ಐಟಮ್ಸ್ ಎಲ್ಲ ಇರುತ್ತಲ್ವ, ಅವ್ರದ್ದು ಶಿರಾಪು, ಅವ್ರದ್ದು ಕ್ರೀಮು, ಸೋಪು ಎಲ್ಲ ಇರುತ್ತಲ್ಲ, ಅವ್ರು ತೊಗೋಬೇಕು. ಮೊದಲು ನನಗೆ ದೊಡ್ಡ ಬಾಕ್ಸ್ ತೊಗೊಂಡು ಹೋಗ್ತಿದ್ದೆ. ಇವಾಗ ನಂದು ಚಿಕ್ಕದಾಗಿದೆ. ಇನ್ನು ನನ್ನ ಸ್ಯಾರಿ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಹಂಗೆ ಸಿಂಪಲಾಗಿ ಈ ಥರ ವರ್ಕ್ ಮಾಡಿ ಹೊಲಿಸಿದ್ದೀನಿ. ನಿಮ್ಗೇನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಬ್ಲೌಸ್ ಡಿಸೈನ್ ತುಂಬ ಜನ ಕೇಳ್ತೀರಾ, ಬ್ಲೌಸ್ ಡಿಸೈನ್ ತೋರಿಸಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ. ಹಂಗಾಗಿ ವೀಡಿಯೋದೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಈ ಥರ ಸ್ಲೀವ್ಗೆ ಏನದು ಬಫ್ ಕೊಟ್ಟು ಹೊಲಿಸಿದ್ದೀನಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟು ಜುವೆಲ್ಸು. ಹೆಣ್ಮಕ್ಳಿಗೆ ಇದಿಲ್ಲ ಅಂದರೆ ಚೆನ್ನಾಗಿರುತ್ತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.